ಕೋಲ್ಕತ್ತಾ ಹಾಗೂ ಗುಜರಾತ್ ನಡುವಿನ ಪಂದ್ಯ ರದ್ದಾದ ನಂತರ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು. ಹೌದು ಸ್ನೇಹಿತರೆ, ಇಂದು ಕೆಕೆಆರ್ ಹಾಗೂ ಜಿಟಿ ನಡುವೆ ಅಹಮದಾಬಾದ್ನ ಮೈದಾನದಲ್ಲಿ ಪಂದ್ಯ ನಡೆಯಬೇಕಿತ್ತು. ಆದರೆ ಮಳೆಯ ಕಾರಣ ಪಂದ್ಯವನ್ನು ರದ್ದು ಮಾಡಲಾಯಿತು. ಪ್ಲೇ ಆಫ್ಗೆ ತಲುಪಲು ಗುಜರಾತ್ ತಂಡ ಈ ಪಂದ್ಯವನ್ನು ಆಡುವುದು ಬಹಳ ಮುಖ್ಯವಾಗಿತ್ತು. ಹಾಗೂ ಒಂದು ಸಮಯದಲ್ಲಿ 10 ಗಂಟೆ 10 ನಿಮಿಷಕ್ಕೆ ಮಳೆ ಕೂಡ ನಿಂತು ಹೋಗಿತ್ತು. ಆದ್ದರಿಂದ ಜಿಟಿ ನಾಯಕ ಶುಭ್ಮನ್ ಗಿಲ್ ಮತ್ತು ಗುಜರಾತ್ನ ಕೋಚ್ ಆಶೀಶ್ ನೆಹ್ರಾ ಅವರು ಪಂದ್ಯವನ್ನು ಆಡಲು ಸಿದ್ಧವಾಗಿದ್ದರು ಮತ್ತು ಇಬ್ಬರು ಹೇಗಾದರೂ ಮಾಡಿ ಈ ಪಂದ್ಯವನ್ನು ಆಡಲೇಬೇಕು ಎಂದು ಪಣ ತೊಟ್ಟಿದ್ದರು ಮತ್ತು ಇದರ ಬಗ್ಗೆ ಮ್ಯಾಚ್ ನ ಅಫಿಷಿಯಲ್ ಗಳ ಜೊತೆಗೆ ಮಾತನಾಡುತ್ತಿದ್ದರು. ಆದರೆ ಕೆಕೆಆರ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಇದನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಲಿಲ್ಲ. ಏಕೆಂದರೆ ಮಳೆ ಸಂಪೂರ್ಣವಾಗಿ ನಿಂತುಕೊಳ್ಳದೆ ಸ್ವಲ್ಪ ಮಟ್ಟಿಗೆ ಬರುತ್ತಿತ್ತು ಹಾಗೂ ಅಷ್ಟೇ ಅಲ್ಲದೆ ಮೈದಾನವೂ ಕೂಡ ಬಹಳ ಒದ್ದೆ ಆಗಿತ್ತು. ಇದರ ಕಾರಣ ಯಾವುದೇ ಆಟಗಾರ ಇಂಜುರಿ ಕೂಡ ಆಗಬಹುದು ಮತ್ತು ಈಗಾಗಲೇ ಕೆಕೆಆರ್ ತಂಡ ಪ್ಲೇ ಆಫ್ಗೆ ತಲುಪಿರುವ ಕಾರಣ ಅವರು ಈ ರಿಸ್ಕ್ ಅನ್ನು ತೆಗೆದುಕೊಳ್ಳಲು ಸಿದ್ಧವಿರಲಿಲ್ಲ. ಇದರ ಕಾರಣವೇ ಶ್ರೇಯಸ್ ಅಯ್ಯರ್, ಗೌತಮ್ ಗಂಭೀರ್, ಶುಭ್ಮನ್ ಗಿಲ್ ಹಾಗೂ ಆಶೀಶ್ ನೆಹ್ರಾ ಅವರ ನಡುವೆ ನಡು ಮೈದಾನದಲ್ಲಿ ವಾದ ವಿವಾದ ಕೂಡ ನಡೆಯಿತು. ಹಲವು ಸಮಯದವರೆಗೆ ನಡೆದ ಈ ವಾದ ವಿವಾದದಲ್ಲಿ ಹಲವು ಬಾರಿ ಗೌತಮ್ ಗಂಭೀರ್ ಅವರು ಬಹಳ ಕೋಪಗೊಂಡರು. ಆದರೆ ಕೊನೆಗೆ ಆಶೀಶ್ ನೆಹ್ರಾ ಮತ್ತು ಗಿಲ್ ಅವರು ಮಂಡಿ ಊರಲೇಬೇಕಾಯಿತು. ಏಕೆಂದರೆ ಮ್ಯಾಚ್ ನ ಅಫಿಷಿಯಲ್ ಗಳೇ ಪಂದ್ಯ ರದ್ದು ಎಂದು ಅನೌನ್ಸ್ ಮಾಡಿದರು. ಇದರೊಂದಿಗೆ ಗುಜರಾತ್ ತಂಡ IPL 2024 ರಿಂದ ಹೊರಬಿದ್ದಿತು.